ಒಂದನೇ ಸಾಮುವೇಲ ಗ್ರಂಥವು 8ನೇ ಅಧ್ಯಾಯ 6ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ನ್ಯಾಯ ಸ್ಥಾಪನೆಗಳಿಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಾಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. ಇಲ್ಲಿ ಇಸ್ರಾಯೇಲ್ ಪ್ರಜೆಗಳನ್ನ ಐಗುಪ್ತ ದೇಶದಲ್ಲಿ ಇವರು ಬಾನಿಸರಾಗಿದ್ದಾಗ ಆ ಬಾನಿಸತ್ವದಲ್ಲಿ ಇವರು ಭಯಂಕರವಾಗಿ ಹಿಂಸೆಯನ್ನು ಅನುಭವಿಸ್ತಿರುವಾಗ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅಯ್ಯ, ಈ ಬಾನಿಸತ್ವದಲ್ಲಿದ್ದ ನಮ್ಮನ್ನ ಬಿಡಿಸು ಪ್ರಭು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ದೇವರು ಇವ್ರ ಮೊರೆನ ಕೇಳಿ ಇವ್ರ ಮೇಲೆ ಕನಿಕರ ಪಟ್ಟು ಅಬ್ರಾಮಗೂ ಮಾಡಿರುವಂಥ ವಾಗ್ದಾನನ ನೆರವೇರಿಸಕ ದೇವ್ರು ಏನ್ ಮಾಡ್ತಾನಂದ್ರೆ ಐಗುಪ್ತ ದೇಶದಲ್ಲಿದ್ದ ಇವ್ರೆಲ್ಲರನ್ನ ಬಿಡಿಸ್ಕೊಂಡ್ ಬಂದಾಗ ಇವ್ರಿಗೆ ರಾಜನಾಗಿ ನಾಯಕನಾಗಿ ದೇವರೇ ನಡೆಸ್ತಿರ್ತಾನ. ಮೋಶೆನ ನಾಯಕನಾಗಿ ಇಡ್ತಾನ, ಬಟ್ ದೇವರೇ ಇವರಿಗೆ ಅಧಿಕಾರಿಯಾಗಿ ಇವರು ನಡೆಸ್ತಿರ್ತಾನ. ಆದ್ರೆ ಇವ್ರು ಏನ್ ಮಾಡ್ತಾರಂದ್ರೆ, ನಮಗೆ ನ್ಯಾಯಾಧಿಪತಿಗಳು ಅವರೆಲ್ಲ ಏನು ಬೇಡ, ನಮಗೆ ರಾಜನ ಬೇಕು. ಯಾರು ಬೇಕಂತ ಇವ್ರಿಗೆ ರಾಜನ ಬೇಕು. ಸಾಮುವೇಲ್ಗೆ ಹೋಗಿ ಹೇಳ್ತಾರ, ನಮಗೆ ರಾಜನ ಬೇಕಯ್ಯ. ಅಲ್ಲಿ ನೋಡು, ಬೇರೆ ಬೇರೆ ದೇಶಗಳೆಲ್ಲರೂ ರಾಜುಗಳು ಇಟ್ಕೊಂಡು ಅವ್ರು ರಾಜರ ಪರಿಪಾಲನೆದಲ್ಲಿ ಅದಾರ. ಅವ್ರ ದೇಶಗಳಿಗೆಲ್ಲ ಪರಿಪಾಲಿಸ್ತಿರೋದು ಯಾರು? ರಾಜರೇ. ಆ ರೀತಿ ನಮಗೆ ಕೂಡ ಬೇಕು ಪರಿಪಾಲನೆ. ನಮಗೆ ರಾಜನೇ ಇಲ್ಲ ಅಂತೇಳಿ ಬಂದು ಸಾಮುವೇಲ್ ಹತ್ರ ಇವರು ಕೇಳಿದಾಗ ಸಾಮುವೇಲ್ ಏನ್ ಮಾಡ್ತಾನ, ದುಃಖಪಟ್ಟು ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನ. ಅಯ್ಯ, ಇವ್ರನ್ನ ನೀನೇ ಅಲ್ಲಪ್ಪ, ಐಗುಪ್ತ ದೇಶದಿಂದ ಬಿಡಿಸ್ಕೊಂಡ್ ಬಂದಿರೋದು, ಇವ್ರಿಗೆ ರಾಜನಾಗಿರೋದು ನೀನೇ ಅಲ್ಲ, ದೇವರಾಗಿರೋದು ನೀನೇ ಅಲ್ಲ. ಈಗ ಇವ್ರು ಏನ್ ಮಾಡ್ತಾರ, ಇನ್ನೊಬ್ಬ ರಾಜನ ಬೇಕಂತೇಳಿ ಕೇಳ್ತದಾರ. ಅದಕ್ಕೆ ದೇವ್ರೇನಂತ ಹೇಳ್ತಾನ, ಜನರು ಹೇಳಿದಂತೆ ನೀನು ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ಕೆಗೆ ಬೇಡವೆನ್ನಿದ್ದಾರೆ. ಯಾರ ಆಳ್ಕೆಗೆ ಬೇಡ ಅಂದಾರ? ದೇವರ ಆಳ್ಕೆಗೆ. ಇವವರೆಗೆ ಇವ್ರು ನಡ್ಸ್ಕೊಂಡ್ ಬಂದಿರೋದು ಯಾರು? ದೇವ್ರೆ. ಇವವರೆಗೆ ಇವ್ರಿಗೆ ರಾಜನಾಗಿದ್ದಿರೋದು ಯಾರು? ದೇವ್ರೆ. ಇವವರೆಗೆ ಇವ್ರನ್ನ ಪೋಷಿಸಿರೋದು ಯಾರು? ದೇವ್ರೆ. ಇವವರೆಗೆ ಇವ್ರಿಗೆ ಕಷ್ಟ ಸುಖ ಎಲ್ಲ ಜೊತೆಗಿದ್ದು ಇವ್ರನ್ನ ಕಾಪಾಡ್ಕೊಂಡ್ ಬಂದಿರೋದು ಯಾರು? ದೇವ್ರೆ. ಆದ್ರೆ ಇವಾಗ ಏನ್ ಮಾಡ್ತಾರೆ ಹೇಳು, ನಮಗೆ ಅದೆಲ್ಲ ಬೇಡ, ನಮಗೊಬ್ಬ ರಾಜನು ಬೇಕು. ಎಲ್ಲ ದೇಶಗಳಿಗೆ ಹೆಂಗ ರಾಜರಿದಾರೋ ಹಂಗೆ ನಮಗೆ ರಾಜರು ಬೇಕಂತ ಹೇಳಿ ಇವರು ಬಂದು ಕೇಳ್ತಾರ. ಅದಕ್ಕೆ ದೇವರೇನಂತ ಹೇಳ್ತಾರೆ ಗೊತ್ತಾ ಸಾಮುವೇಲ್ಗೆ? ಸಾಮುವೇಲ್, ಅವರು ಹೇಳ್ದಂಗೆ ಮಾಡು ನೀನು. ಅವರು ತಿರಸ್ಕರಿಸಿದ್ದು ನಿನ್ನನ್ನಲ್ಲ, ನನ್ನನ್ನು ತಿರಸ್ಕರಿಸಾರ. ನನ್ನನ್ನು ಬೇಡ ಅನ್ಕೊಂತಾರ, ನನ್ನ ಆಳ್ಕೆನ ಬೇಡ ಅನ್ಕೊಂತಾರ. ಲೋಕ ಸಂಬಂಧವಾದ ಆಳ್ಕೆ ಅವರಿಗೆ ಬೇಕಂತೇಳಿ ಇಷ್ಟಪಡ್ತದಾರ ಅಂತೇಳಿ ಹೇಳ್ತಾನೆ. ಅಂದ್ರೆ ಇವ್ರು ಏನ್ ಮಾಡ್ಬಿಟ್ಟಾರ ಅಂದ್ರೆ, ಒಂದು ತರ ಬಂದತೆ. ಆ ತರ ಎಂತ ತರಪ್ಪ ಅಂತ ಹೇಳಿದ್ರೆ, ದೇವರು ಮಾಡಿರೋಂಥ ಮೇಲನ್ನ ಮರೆಯುವಂಥ ತರ ಒಂದು ಜನ್ರೇಷನ್ ಬಂದೈತೆ. ಅದು ಎಂತ ಜನ್ರೇಷನ್ ಅಂದ್ರೆ, ದೇವ್ರು ಮಾಡಿರೋಂಥ ಮೇಲನ್ನ ಟೋಟಲ್ ಆಗಿ ಮರ್ತೋಗುವಂತ ಒಂದು ತರ ಬಂದೈತೆ. ಓದ್ರಿ, ಅದು ಜಡ್ಜಸ್ ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 10ನೇ ವಚನ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಅಂದ್ರೆ ಏನು? ದೇವ್ರು ಮಾಡಿರೋಂಥ ಮೇಲು, ದೇವ್ರು ಮಾಡಿರೋಂಥ ಇವರಿಗೆ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಇವನ್ ಯಾವ ಗ್ರಹಿಸದೇ ಇರುವಂತ ಒಂದು ಜನ್ರೇಷನ್ ಬಂದೈತೆ. ದೇವ್ರ ಇವ್ರನ್ನ ಹೆಂಗ್ ಕಾಪಾಡ್ಕೊಂಬಂದನ, ದೇವ್ರು ಹೆಂಗ್ ಇವ್ರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಬಂದನ, ಇವನ್ನೆಲ್ಲ ಇವ್ರು ಏನ್ ಮಾಡ್ಯಾರ? ಮರ್ತು ಬಿಟ್ಟಾರ. ಮರ್ತು ಇವಾಗ ಏನಂತ ಕೇಳ್ತಾರ ಇಲ್ಲಿ ಬಂದು, ನಮಗೆ ರಾಜನ್ ಬೇಕು. ಅದಕ್ಕೆ ದೇವ್ರು ಏನ್ ಹೇಳ್ತಾನ, ಅವರು ನಿನ್ನನ್ನೆಲ್ಲ ತಿರಸ್ಕರಿಸಿರೋದು ನನ್ನನ್ನು ತಿರಸ್ಕರಿಸಾರ, ನನ್ನ ಆಳ್ಕೆನ ಬೇಡ ಅಂತಾರ, ಲೋಕ ಸಂಬಂಧವಾದ ಆಳ್ಕೆನವರು ಇಷ್ಟಪಡ್ತಾರ. ಸರಿ, ಹೋಗಿ ಕೊಡು. ಅವ್ರ ಇಷ್ಟಾನುಸಾರವಾಗಿ ಅವ್ರು ಜೀವಿಸ್ಬೇಕಂದೇಳಿ ಹೋಗ್ತಾರಲ್ಲ, ಅವ್ರನ್ನ ಬಿಡು. ನೋಡ್ರಿ, ದೇವ್ರನ್ನ ಬೇಡ ಅನ್ಕೊಂಡು ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸ್ತೀವಿ ಅಂದ್ರೆ ದೇವ್ರು ಏನ್ ಮಾಡ್ತಾನೆ ಹೇಳು? ತಡಿಬೇಕಂತೇಳಿ ಪ್ರಯತ್ನ ಪಡ್ತಾನ. ಆದ್ರೆ ನಾವು ಕೇಳಿಲ್ದಂಗೆ ಇವ್ರನ್ನಂಗೆ ಹಠ ಮಾಡಿ ಬಂದ್ರೆ ದೇವ್ರು ಏನ್ ಮಾಡ್ತಾನೆ ಹೇಳು? ಸರಿ ಹೋಗ್ರಿ ಅಂತ ಹೇಳ್ತಾನೆ. ನಾನು ನಿಮಗೆ ಸ್ವೇಚ್ಛೆ ಕೊಟ್ಟಿನಿ, ನಾನು ನಿಮಗೆ ಫ್ರೀಡಮ್ ಕೊಟ್ಟಿನಿ, ಒಳ್ಳೇದು ಕೆಟ್ಟದು ನಿಮ್ಮ ಮುಂದೆನೆ ನಾನು ಇಟ್ಟೀನಿ. ನೀನು ಯಾವುದಕ್ಕೆ ಆರಿಸ್ಕೊಂಡ್ರು ಕೂಡ ನಿನ್ನ ಒಂದು ಸ್ವೇಚ್ಛೆಗೆ ನಾನು ಗೌರವಿಸ್ತೀನಿ ಅಂತೇಳಿ ದೇವ್ರೇನು ಮಾಡ್ತಾನೆ ಗೊತ್ತಾ?
ನಾವು ದೇವ್ರನ್ನ ಬಿಟ್ಟು ನಮ್ಮ ಇಷ್ಟಾನುಸಾರ ನಾವು ಜೀವಿಸಕ್ಕೆ ಹೋಗಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ, ಬಿಡ್ತಾನೆ. ಯಾಕಂದರೆ ಈಗ ಕಳೆದೋಗಿರುವಂಥ ಕುಮಾರನು ಏನು ಮಾಡ್ತಾನೆ ಹೇಳು, ತಂದೆ ಬಲೆನಲ್ಲಿ ಇರ್ತಾನೆ, ಇಬ್ಬರು ಇರ್ತಾರೆ ಮಕ್ಕಳು. ಅವನೇನು ಮಾಡ್ತಾನೆ, ಒಬ್ಬನು ನನ್ನ ಆಸ್ತಿ ನನಗೆ ಕೊಟ್ಬಿಡಪ್ಪ, ನೀನು ಬೇಡ, ನಿನ್ನ ಹತ್ರ ಇರೋದು ಬೇಡ ನನಗೆ, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ, ನಾನು ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂತೇಳಿ ಏನು ಮಾಡ್ತಾನೆ ಹೇಳು, ಹೋಗ್ತಾನ. ಅವ ತಂದೆ ಏನು ಮಾಡ್ತಾನ, ಸರಿ ಬೇಡ ಅಂತಾನ, ಇಲ್ಲ ನಾನು ಹೋಗ್ತೀನಿ ಅಂತೇಳಿ ಹಠ ಮಾಡ್ದಂಗೆ ಏನಂತಾನ, ನೀನು ಇಷ್ಟ ಬಿಟ್ಬಿಡ್ತಾನೆ. ಅವಾಗವರು ತಂದೆ ಇವನು ನೋಡಿಕೊಂಡು ಇವನು ಕಾಪಾಡಿಕೊಂಡು ಇವನು ಯೋಗಕ್ಷೇಮಗಳೆಲ್ಲ ನೋಡಿ ಇವಾಗ ಇವನು ಬಿಟ್ಟು ಹೋಗ್ತೀನಿ ಅಂದರೆ ಏನು ಮಾಡ್ತಾನ, ಸರಿ ನಿನ್ನ ಇಷ್ಟ, ನೀನು ಹೋಗ್ತೀನಿ ಅಂದರೆ ನೀನು ಹೋಗಂತೇಳಿ ಬಿಟ್ಟುಬಿಡ್ತಾನೆ. ದೇವ್ರು ಕೂಡ ಹಂಗೆ, ದೇವ್ರ ಸನ್ನಿಧಿನಲ್ಲಿದ್ದು ದೇವ್ರ ಸಹವಾಸದಲ್ಲಿದ್ದು ದೇವರ ಒಂದು ಅನ್ಯೂನ್ಯತೆಯಲ್ಲಿ ನಾವು ಇದ್ದಾಗ ದೇವ್ರನ್ನ ಬಿಟ್ಟು ನಾವು ಹೋಗ್ತೀವಿ, ನಮ್ಮ ಇಷ್ಟಾನುಸಾರ ನಾವು ಜೀವಿಸ್ತೀವಿ ಅಂದರೆ ದೇವ್ರು ತಡೆಗೆ ಪ್ರಯತ್ನ ಪಡ್ತಾನೆ. ಆದರೂ ನಾವು ಕೇಳಿಲ್ಲ ಅಂದರೆ ಏನು ಮಾಡ್ತಾನೆ, ಸರಿ ಅಂತೇಳಿ ಬಿಟ್ಟುಬಿಡ್ತಾನೆ. ಬಿಟ್ಟಾಗ ಏನಾಗ್ತದೆ ನಮ್ಮ ಪರಿಸ್ಥಿತಿ, ಇವನು ಕಳೆದೋಗಿರೋ ಕುಮಾರನ ಪರಿಸ್ಥಿತಿ ಏನಾಗುತ್ತೆ, ಅವನು ಎಲ್ಲದನ್ನ ನಷ್ಟ ಪಡ್ಕೊಂತಾನೆ, ನಾಶನ ಆಗ್ತಾನೆ, ತನಗಿರೋದೆಲ್ಲ ಕಳ್ಕೊಂತಾನೆ. ಲಾಸ್ಟಿಗೆ ಹಂದಿಗಳು ತಿನ್ನುವಂಥ ಆಹಾರ ತಿನ್ಬೇಕಂತೇಳಿ ಆಸೆ ಪಡ್ತಾನೆ, ಅದೂ ಅವನಿಗೆ ಸಿಗೋದಿಲ್ಲ. ಹಂಗ ನಾವು ದೇವ್ರನ್ನ ಬಿಟ್ಟು ನಾವು ನಮ್ಮ ಇಷ್ಟಾನುಸಾರ ನಾವು ಜೀವ್ಸಕ್ಕೆ ಹೋಗಿವ ಅನ್ಕೋ, ಇವನು ಹೆಂಗೆ ನಷ್ಟ ಹೋಗ್ಯಾನೋ, ಇವನು ಹೆಂಗೆ ಎಲ್ಲ ಕಳ್ಕೊಂಡನೋ, ಹಂಗೆ ನಾವೂ ನಮಗಿರೋದೆಲ್ಲ ನಷ್ಟ ಆಗ್ತೈತಿ, ನಮಗಿರೋದೆಲ್ಲ ನಾವು ಕಳ್ಕೊಳೋ ಪರಿಸ್ಥಿತಿ ಬರ್ತೈತೆ. ಲಾಸ್ಟಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಬರ್ತದೆ, ದೇವರೇ ಬಿಡ್ತಾನೆ ನಂಗೆ. ಎದಕ್ಕಂದರೆ ನೀನೇ ಕೇಳಿಯಲ್ಲ, ನಾನು ಇಷ್ಟಾನುಸಾರ ನಾನು ಜೀವಿಸ್ತೀನಿ ಅಂತ ನೀನೇ ಹೋಗ್ತಿದೆಯಲ್ಲ, ಹೋಗು, ಅದ್ರಾಗಿದ್ದ ನಿನಗೆ ಏನು ಬರ್ತೈತೆ ನಿನಗೆ ಗೊತ್ತಾಗ್ತದೆ ಅಂತೇಳಿ ದೇವ್ರೇನು ಮಾಡ್ತಾನೆ, ಹೋಗಕ್ಕ ಬಿಡ್ತಾನೆ.